ಸನಾತನ ಹಿಂದೂ ಧರ್ಮವು ಅತ್ಯಂತ ಪುರಾತನ ಸಂಸ್ಕೃತಿ ಸಂಪನ್ನವಾಗಿದ್ದು, ಮಾನವ ಕುಲಕೋಟಿಗೆ ಅನೇಕ ಜೀವನ ಸಾಫಲ್ಯದ ಮಾರ್ಗವನ್ನು ತೋರಿದೆ. ಅನೇಕ ಲಿಖಿತ ಧರ್ಮಗ್ರಂಥಗಳನ್ನೂ ನೀಡಿದೆ. ವೇದ, ಉಪನಿಷತ್ತುಗಳು, ಪುರಾಣ, ಪುಣ್ಯಕಥೆಗಳು, ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಮುಂತಾದ ಅನೇಕ ಅತ್ಯಮೂಲ್ಯವಾದ ಕೃತಿಗಳನ್ನು ಸಮರ್ಪಣೆ ಮಾಡಿದೆ. ಅಂತಹ ಶ್ರೇಷ್ಠ ಕೃತಿಗಳ ಸಾಲಿನಲ್ಲಿ ಆಧ್ಯಾತ್ಮ ಪ್ರಗತಿಗೆ ದಾರಿದೀಪವಾಗುವಂತಹ ಮತ್ತೊಂದು ರಚನೆಯೇ ಶ್ರೀ ಗರುಡ ಪುರಾಣ. ಲೇಖಕರಾದ ನಾಗೇಂದ್ರ ದೊಡ್ಡಮನಿಯವರು ಗರುಡ ಪುರಾಣದ ಮಹಿಮೆ, ಹಿರಿಮೆ ಮತ್ತು ಮಹತ್ವದ ಸಂಪೂರ್ಣ ವಿವರಣೆಯನ್ನು ಶ್ರೀ ಗರುಡ ಪುರಾಣದ ಮೂಲಕ ನಮ್ಮೆಲ್ಲರಿಗೂ ಒದಗಿಸಿದ್ದಾರೆ. ಗರುಡ ಮತ್ತು ಶ್ರೀಮನ್ ಮಹಾವಿಷ್ಣು ಇವರಿಬ್ಬರ ನಡುವೆ ನಡೆಯುವ ಸಂವಾದವೇ ಗರುಡ ಪುರಾಣದ ತಳಹದಿ. ಜೀವನ, ಮರಣ, ಪುನರ್ಜನ್ಮದ ಕುರಿತಾಗಿ ಗರುಡನು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ವಿಷ್ಣು ನೀಡುವ ಸಮರ್ಪಕವಾದ ಉತ್ತರಗಳನ್ನು ನಾಗೇಂದ್ರ ದೊಡ್ಡಮನಿಯವರು ಈ ಕೃತಿಯಲ್ಲಿ ವರ್ಣಿಸಿದ್ದಾರೆ. ಪೂರ್ವಕಾಂಡ ಮತ್ತು ಉತ್ತರಕಾಂಡಗಳೆಂಬ ಎರಡು ಭಾಗಗಳನ್ನು ಒಳಗೊಂಡಿರುವ ಶ್ರೀ ಗರುಡ ಪುರಾಣದಲ್ಲಿ ಮೃತ್ಯು, ಆತ್ಮ, ಪುನರ್ಜನ್ಮ, ನೈತಿಕತೆ ಹಾಗೂ ಧಾರ್ಮಿಕ ನಿಯಮಗಳ ಬಗ್ಗೆ ವಿಶೇಷವಾದ ವಿವರಣೆಯನ್ನು ನೀಡಲಾಗಿದೆ. ಪೂರ್ವಕಾಂಡದಲ್ಲಿ ಸೃಷ್ಟಿ, ದೇವರುಗಳು, ಅವತಾರಗಳು, ಹವನಗಳು, ಹೋಮಗಳು ಹಾಗೂ ಧಾರ್ಮಿಕ ಆಚರಣೆಗಳ ಬಗ್ಗೆ ವಿವರಿಸಲಾಗಿದ್ದರೆ, ಉತ್ತರಕಾಂಡದಲ್ಲಿ ಮೃತ್ಯುವಿನ ನಂತರದ ಜೀವನದ ವಿವರಣೆ ಹಾಗೂ ಆಧ್ಯಾತ್ಮಿಕತೆಯ ಕುರಿತಾಗಿ ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ಲುತ್ತದೆ. ಸಾವಿನ ನಂತರ ಆತ್ಮ ಹೇಗೆ ಪ್ರಯಾಣ ಮಾಡುತ್ತದೆ, ಅದು ಯಮಲೋಕಕ್ಕೆ ಹೋಗುವ ಪ್ರಕ್ರಿಯೆ, ಪುನರ್ಜನ್ಮದ ವಿವರಣೆ, ಪಾಪ ಹಾಗೂ ಪುಣ್ಯದ ಪ್ರಕಾರ ಆತ್ಮ ಸಾಗುವ ಸ್ಥಳಗಳು, ಶ್ರಾದ್ದ, ಕರ್ತವ್ಯಗಳು ಹಾಗೂ ಯಮರಾಜನ ದರ್ಶನದ ಬಗ್ಗೆ ರೋಮಾಂಚಕರ ಸಂಗತಿಗಳು ಉತ್ತರಕಾಂಡದಲ್ಲಿ ಅಡಕವಾಗಿದೆ. ಪಾಪಿಗಳಿಗೆ ದೊರಕುವ ಶಿಕ್ಷೆ ಹಾಗೂ ಪುಣ್ಯಾತ್ಮರಿಗೆ ಲಭಿಸುವ ಪ್ರಪಂಚದ ಬಗೆಗಿನ ವಿಸ್ಮಯಕಾರಿ ಅಂಶಗಳನ್ನು ಕೂಡ ಶ್ರೀ ಗರುಡ ಪುರಾಣ ಒಳಗೊಂಡಿದೆ. 213 ಪುಟಗಳನ್ನು ಹೊಂದಿರುವ ಈ ಕೃತಿಯ ಪ್ರಕಾಶಕರು ಬೆಂಗಳೂರಿನ ಪ್ರಣವ ಪಬ್ಲಿಕೇಶನ್ಸ್. 200 ರೂಪಾಯಿಗಳಿಗೆ ಲಭ್ಯವಿರುವ ಈ ಪುಸ್ತಕದ ವಿತರಕರು ಬೆಂಗಳೂರಿನ ಓಂಕಾರ್ ಪಬ್ಲಿಷರ್ಸ್.